ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ಧ್ಯಾನಕ್ಕಾಗಿ ಕೊಡಲ್ಪಟ್ಟ ವಾಕ್ಯವು ಯೆರೆಮೀಯನು ಬರೆದ ಗ್ರಂಥ 24ನೇ ಅಧ್ಯಾಯ 6ನೇ ವಚನ. ಅವರನ್ನು ಕಟಾಕ್ಷಿಸಿ ಈ ದೇಶಕ್ಕೆ ತಿರುಗಿ ಬರಮಾಡುವೆನು. ಅವರನ್ನು ಕಟ್ಟುವೆನು, ಕೆಡವುವುದು ಇಲ್ಲ, ನೆಡುವನು, ಕೀಳುವುದಿಲ್ಲ ಎಂಬುದಾಗಿ. ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ನಮ್ಮ ತಂದೆಯು ಯಹೂದ್ಯರನ್ನು ಕಟಾಕ್ಷಿಸಿ ಮತ್ತೆ ಈ ದೇಶಕ್ಕೆ ತಿರುಗಿ ಬರಮಾಡುತ್ತಾನೆ ಮತ್ತು ಅವರನ್ನು ಕಟ್ಟುವೆನು, ಕೆಡವುವುದು ಇಲ್ಲ, ನೆಡುವನು, ಕೀಳುವುದಿಲ್ಲ ಎಂದು ಕೂಡ ಹೇಳಿದ್ದಾನೆ. ಪ್ರಿಯರೇ, ನಮ್ಮ ಜೀವಿತದಲ್ಲೂ ನಾವು ಆತನನ್ನು ಬಿಟ್ಟು ಪಾಪಕ್ಕೆ ದಾಸರಾಗಿ ಹೋದಾಗ ಆತನು ನಮ್ಮನ್ನ ಕಟಾಕ್ಷಿಸಿ ಆತನ ಕಡೆ ತಿರುಗಿ ಬರಮಾಡುತ್ತಾ ಪಾಪಗಳನ್ನು ತೊಳೆದು ಕರ್ತನನ್ನು ತಿಳಿದುಕೊಳ್ಳುವ ಹೃದಯವನ್ನು ಕೊಟ್ಟು ತನ್ನ ಸ್ವಂತ ಜನಾಂಗವಾಗಿ ಒಪ್ಪಿಕೊಂಡು ನಮಗೆ ದೇವರಾಗಿ ಇರುತ್ತಾನೆ ಎಂದು ಹೇಳಿದ್ದಾನೆ. ಮತ್ತು ನಮ್ಮನ್ನು ಕಟ್ಟುತ್ತೇನೆ, ಕೆಡವುವುದು ಇಲ್ಲ, ನೆಡುತ್ತೇನೆ ಎಂದು ಹೇಳುತ್ತಾನೆ. ಪ್ರಿಯರೇ, ನನ್ನ ಸಹೋದರ ಸಹೋದರಿಯರೇ, ತಂದೆಯೇ ನಮ್ಮನ್ನು ಎಲ್ಲಾ ಕೇಡಿನಿಂದಲೂ ತಪ್ಪಿಸಿ ಕಾಪಾಡಿ ರಕ್ಷಿಸಿ ನಡೆಸುವಾಗ ನಮ್ಮನ್ನು ಆತನ ಮಕ್ಕಳಾಗಿ ಜೀವಿಸಲು ಮಾಡುತ್ತಾನೆ. ನಾವು ಏನು ಮಾಡಬೇಕು? ನಮ್ಮನ್ನೇ ನಾವು ಆತನಿಗೆ ಒಪ್ಪಿಸಿಕೊಡಬೇಕು. ಆಗ ಕರ್ತನು ನಮ್ಮನ್ನ ಕಟ್ಟುತ್ತಾ ನಮ್ಮನ್ನ ನೆಡುತ್ತಾ ಮತ್ತೊಬ್ಬರಿಗೆ ಫಲವನ್ನು ಕೊಡುವಂತ ಜನವಾಗಿ ಬದಲಾಯಿಸಿ ನಡೆಸುತ್ತಾನೆ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ, ಕೊಟ್ಟಂತ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ. ಈ ದಿನದ ವಾಕ್ಯವನ್ನು ನಾವು ಧ್ಯಾನಿಸುತ್ತಾ ನಿನ್ನ ಕಡೆ ತಿರುಗಿ ಬಾಳುವಂತವರಾಗಿ ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡು. ನಮ್ಮನ್ನ ಮಾತ್ರವಲ್ಲ ಕರ್ತನೆ, ಎಲ್ಲಾ ನಿನ್ನ ಮಕ್ಕಳನ್ನು ನೀನು ರಕ್ಷಿಸುತ್ತಾ ಆಶೀರ್ವದಿಸಿ ನಿನ್ನ ಜನಾಂಗವಾಗಿ ಒಪ್ಪಿಕೊಂಡು ನಮ್ಮನ್ನ ಆಶೀರ್ವದಿಸಿ ನಡೆಸಬೇಕೆಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದ್ದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ.